ಫ್ರೆಂಡ್ಸ್, ಸರ್ಪ್ರೈಸ್ ನೋಡಿ. ಡ್ರ್ಯಾಗನ್ ಫ್ರೂಟ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಹಾಗೆ ನಾನೇ ಸರ್ಪ್ರೈಸ್ ಆಗಿಬಿಟ್ಟೆ. ಎಷ್ಟೊಂದು ಹೂವು ಬಿಟ್ಟಿದೆ. ಒಂದಲ್ಲ ಎರಡಲ್ಲ, ಸುಮಾರು ಬಿಟ್ಟಿದೆ ನೋಡಿ. ಸೂಪರಾಗಿದೆ. ಹಣ್ಣು ಬೇರೆ ಬಿಟ್ಟಿದೆ ನಮ್ಮ ಟೆರೆಸ್ ಗಾರ್ಡನಲ್ಲಿ. ಅವಾಗ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಹಿಂಗೆ ಮಾಡ್ತೀನಿ. ನನಗಷ್ಟು ತುಂಬ ಸಂತೋಷ ಆಯಿತು ನೋಡಿ. ಎಷ್ಟು ಚೆನ್ನಾಗಿದೆ. ಕಾಯಿ ನೋಡಿ, ವಾವ್. ಹಣ್ಣು ಆಹಾ, ಸಖತ್ತಾಗಿದೆಯಲ್ಲ ನೋಡಿ. ಆಹಾ, ಹಣ್ಣು ಹಣ್ಣು ಹಣ್ಣು. ಒಂದು ಗಿಡ ಇದ್ದರೆ ಸಾಕು ಫ್ರೆಂಡ್ಸ್, ಎಷ್ಟು ಚೆನ್ನಾಗ್ಬಿಟ್ಟಿದೆ ನೋಡಿ. ಹಾಗೆಯೇ ನೋಡಿ, ತೆನೆ, ಜೋಳದ ತೆನೆ ಏನಂತಾರೆ ಇದನ್ನು, ಸರ್ಪ್ರೈಸ್ ಆಗಿದೆ ನನಗೆ ಇವೆಲ್ಲನೂ ನೋಡಿ. ಚೆನ್ನಾಗ್ಬಿಟ್ಟಿದೆಯಲ್ಲ. ಆಮೇಲೆ ಇಲ್ಲೂ ಬಿಟ್ಟಿದೆ ನೋಡಿ. ಇದು ಬಂದು ಕಂದು, ಬಳ್ಳಿ ಕಂದು, ಅದೇನೋ ಸ್ವರ್ಣಗಡ್ಡೆ ಏನೋ ಅಂತಾರೆ ಇದನ್ನು. ಅದು ಸಹ ಬೆಳೆದಿದೆ ನೋಡಿ ನಮಗೆ ಟೆರೆಸ್ ಗಾರ್ಡನ್ನಲ್ಲಿ. ಆಮೇಲೆ ತಂಬುಳಿ ಮಾಡ್ತಾರಲ್ಲ, ದೊಡ್ಡ ಪತ್ರೆ, ಅದು ಇನ್ನೂ ಒಂದು ಗಿಡ ಐತೆ. ಡ್ರ್ಯಾಗನ್ ಫ್ರೂಟ್ ಗಿಡ, ಅದು ಮೊಗ್ಗು ಬಿಟ್ಟಿದೆ. ಅಲ್ಲಿ ಬಿಟ್ಟಿದೆ ನೋಡಿ ಮೊಗ್ಗು, ಅಲ್ಲಿ ಬಿಟ್ಟಿದೆ. ಅದು ಯಾವ ಕಾಯಿ ಅಂತ ಗೊತ್ತಿಲ್ಲ, ವೈಟ್ದ ಇಲ್ಲ ರೆಡ್ದ ಅಂತ. ಒಂದು ರೆಡ್ ಇದೆ, ಒಂದು ಇದು ಕರ್ಬೂಜ ಗಿಡ. 3 ಕಾಯಿ ಬಿಟ್ಟಿದ್ದು, ತುಂಬ ಚೆನ್ನಾಗಿತ್ತು ಟೇಸ್ಟು. ಇನ್ನೂ ಬಿಡ್ತಾ ಇದೆ ಕಾಯಿ. ಹಾಗೆಯೇ ಇದು ಸಾಗರ ಗಿಡ ಅಂತಾರಲ್ಲ, ಅಲಿವೇರಾ, ಅದು. ಇಲ್ಲೊಂದು ಗಿಡ ಇಟ್ಟಿದ್ದೀನಿ, ನಾನೇ ಇಟ್ಟಿರೋದು ಇದು ಡ್ರ್ಯಾಗನ್ ಫ್ರೂಟು. ಆಮೇಲೆ ಇದು ಬಿರಿಯಾನಿ ಎಲೆ ಹಾಕ್ತಾರಲ್ಲ ಬಿರಿಯಾನಿಗೆ, ಅದು. ನಮ್ಮ ಮನೆಯಲ್ಲಿ ತುಂಬ ಕಮಲದ ಗಿಡ, ತುಂಬ ಹೂವು ಬಿಟ್ಟಿದೆ. ಆಮೇಲೆ ನೋಡಿ, ಸೀತಾಫಲ ಒಂದೇ ಒಂದು ಬಿಟ್ಟಿದೆ, ಎಲ್ಲ ಹೋಗ್ಬಿಟ್ಟು ಅದು ಹುಳ ಬಿಟ್ಬಿಟ್ಟಿದೆ. ಅದು ಕಟ್ ಮಾಡಬೇಕು, ಅದು ನಾನು ಕಟ್ ಮಾಡೋಂಗಿಲ್ಲ, ಅದಕ್ಕೇ ಬಿಟ್ಟಿದ್ದೀನಿ. ಇದು ನೆಲ್ಲಿಕಾಯಿ ಗಿಡ ಇದು. ಆಮೇಲೆ ಹಂಗೆ ಬನ್ನಿ, ತುಂಬಾ ಇದೆ ಇದು ಗಿಡಗಳು ನೋಡಿ. ಇದು ಬಂದು ಇದು ಬಿಲ್ವಪತ್ರೆ ಗಿಡ, ಬದನೆ ಗಿಡ ಎಷ್ಟು ಚೆನ್ನಾಗಿದೆ. ಪಾಟಲ್ಲೇ ಬಂದುಬಿಟ್ಟಿದೆ ಎಲ್ಲನೂ, ಬದನೆ ಗಿಡ. ಆಮೇಲೆ ಇದು ಊಟಿ ಆ್ಯಪಲ್ ಗಿಡ, ಎಲ್ಲ ಕಟ್ ಮಾಡಿದ್ರೂ ಬರ್ತಾನೆ ಇದೆ. ತುಳಸಿ ಗಿಡ ಚೆನ್ನಾಗಿ ಬೆಳೆದಿದೆಯಲ್ಲ ನಮ್ಮ ಮನೆಯಲ್ಲಿ. ಶಂಖಪುಷ್ಪ ಗಿಡ ಫುಲ್ಲು ಒಣಗೋಗ್ತಾ ಇದೆ ಇವಾಗ, ವಯಸ್ಸಾಗೋಗಿದೆ ಅನಿಸುತ್ತೆ. ದಾಳಂಬ್ರೆ ಗಿಡ ಫ್ರೆಂಡ್ಸ್, ಕಿತ್ಕೊತಾ ಇದ್ದೀನಿ ಹಣ್ಣು. ಅಬ್ಬಾ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಅದು ಕಟ್ ಮಾಡ್ಕೋಬೇಕಾಗಿತ್ತು. ರೆಡ್ಡು ಫ್ರೆಂಡ್ಸ್, ಇದು ರೆಡ್ಡು ವೈಟು ಗೊತ್ತಿಲ್ಲ, ರೆಡ್ಡು ಅನಿಸುತ್ತೆ. ನೋಡೋಣ ಬನ್ನಿ ನೋಡಿ. ಕಾಯಿ ಚಿಕ್ಕದಿದೆ ಈ ಸತಿ, ಜಾಸ್ತಿ ದಪ್ಪ ಬಿಟ್ಟಿಲ್ಲ. ಅದಕ್ಕೆ ಪೋಷಕಾಂಶ ಇದೆಲ್ಲ ಕೊಟ್ಟಿಲ್ಲ ನಾನು, ಗೊಬ್ಬರ ಎಲ್ಲನೂ. ಹಂಗಾಗಿ ಸ್ವಲ್ಪ ಸೈಜ್ ಕಮ್ಮಿ ಆಗಿದೆ. ಬನ್ನಿ ಕಟ್ ಮಾಡೋಣ ಈಗ.